ಶರೀಫ್ ಸರ್ ನಮಸ್ತೆ. ಹಾ, ನಮಸ್ಕಾರ. ಹೇಳಿ. ನೆನ್ನೆ ತುಂಬಾ ಹತ್ರದಿಂದ ನಾವು ನೀವು ವಿಕ್ರಮ್ ಗೌಡ್ರು ಎಲ್ಲಾನು ಭೀಮನ್ ನೋಡಿದ್ವಿ. ಹೌದು. ನಮಗೂ ಕೂಡ ಬೇಜಾರಾಯ್ತು. ಅದ್ರ ಲೆಫ್ಟ್ ಸೈಡ್ ಕಣ್ಣು ಕಾಣಿಸ್ತಾ ಇದೆಯಾ ಇಲ್ವಾ ಸರ್? ಹೇಗಿದ್ದಾನೆ ಭೀಮ ಈಗ ನಾವು ಹೊರಟು ಬಂದ್ಮೇಲೆ? ಇವತ್ ಮಟ್ಟಿಗೆ ಒಂಟಿಕಾಡನೆ ಕೊಡಗ್ನಳ್ಳಿ ಎಸ್ಟೇಟ್ ಅಂತ ಬರುತ್ತೆ. ಅದೇ ನಾನು ಹೇಳ್ದೇನೆ, ಅಂಕೇಳಿ ಭಾಗದಿಂದ ಅಲ್ಲಿ ದಾಟಿದ್ರೆ ಲಕುಂದ ಕೊಡಗ್ನಳ್ಳಿ ಭಾಗಕ್ಕೆ ಹೋಗುತ್ತೆ ದಾರಿ. ಅದು ಕೆಸ್ಕುಲಿ ಭಾಗದಲ್ಲಿ ನೆನ್ನೆ ಐತಲ್ಲ, ಆ ಪ್ಲೇಸ್ ಇಂದ ಅದೊಂದು ರಸ್ತೆ ದಾಟಿದ್ರೆ ಕೊಡಗ್ನಳ್ಳಿ ಎಸ್ಟೇಟ್ ಬರುತ್ತೆ. ಆ ಭಾಗದಲ್ಲಿ ಇದಾನೆ ಭೀಮಾ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಹೋಗ್ಬೇಕು, ನೋಡ್ಬೇಕು ಅದ್ರ ಸ್ಥಿತಿ ಏನಿದೆ ಅಂತ ಹೇಳ್ಬಿಟ್ಟು, ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ನೆನ್ನೆ ಮಟ್ಟಿಗೆ ನೀವೇ ನೋಡಿದ್ರಲ್ಲ, ಯಾವ ಪರಿಸ್ಥಿತಿ ಇಲ್ಲದಾನೆ ಭೀಮಾ ಅಂತ ಹೇಳ್ಬಿಟ್ಟು. ಕಣ್ಣೇ ಅದು ಮುಚ್ಚೋಗಿತ್ತು, ಫುಲ್ ಊದ್ದಂಗಾಗಿದೆ ಪೂರ್ತಿ ಮುಖಾನೇ ಅದ್ರದ್ದು. ಏನು ತಿಂತಾನೋ ಇಲ್ಲ ಅದು. ಈಗ ಕೊಡಗ್ನಳ್ಳಿ ಎಸ್ಟೇಟ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ಮತ್ತೊಂದು ಈಗ ಕಾಡಾನೆ ಗುಂಪು ಅದರಿಂದ ಒಂದು 3-4 ಕಿಲೋಮೀಟರ್ ದೂರದಲ್ಲೇ ಇದೆ ಈಗ. ಅದ್ರಲ್ಲಿ ಏನಾದ್ರು ಗಂಡಾನೆಗಳು ಫೈಟಿಗೆ ಬೀಳ್ತಾವ, ಮದ ಇರೋ ಇದಾವ, ಇಲ್ಲ ಕ್ಯಾಪ್ಟನ್ ಬಂದಿದಾನ, ಅದನ್ನು ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಮತ್ತೆ ಏನಾದ್ರು ಫೈಟಿಗೆ ಬಿದ್ಬಿಟ್ರೆ ಭೀಮನ್ ಉಳಿಸ್ಕೊಳ್ಳೋದೇ ಕಷ್ಟ ಆಗುತ್ತೆ. ಈಗ ಗ್ರೂಪ್ ಇಂದ ಬೇರ್ಪಟ್ಟೆ ಇರ್ಬೇಕು, ಗ್ರೂಪ್ ಇಂದ ದೂರನೇ ಇರ್ಬೇಕು ನಮ್ ಭೀಮ. ಅದ್ರ ಮುಂಚಿತವಾಗಿ ಚಿಕಿತ್ಸೆನೂ ಆಗ್ಬೇಕು. ಇದೊಂದು ನಮ್ಮೆಲ್ಲರ ಒಂದು ಇದಿದೆ, ಎಲ್ಲಾರ ಬಾಯಲ್ಲೂ ಅದಕ್ಕೆ ಚಿಕಿತ್ಸೆ ಕೊಡಿ, ಫಸ್ಟ್ ಟ್ರೀಟ್ಮೆಂಟ್ ಏನಿದೆ ಅದನ್ನ ಮಾಡಿ ಅಂತ ಹೇಳ್ಬಿಟ್ಟು ನಾವು ತುಂಬಾ ಸರ್ಕಾರಕ್ಕೆ ಮತ್ತು ನಮ್ಮ ಹಾಸನ ಜಿಲ್ಲೆಯ ಅರಣ್ಯ ಇಲಾಖೆಯವರಿಗೂ ನಾನು ಮನವಿ, ನೀವಿದ್ದೀರಾ, ನಿಮ್ ಚಾನಲ್ ಮತ್ತೆ ಒಬ್ರು ಸೋಷಿಯಲ್ ಮೀಡಿಯಾಗಳಲ್ಲಿ 1-2 ಚಾನಲ್ಗಳಲ್ಲಿ ಅದನ್ನ ಪ್ರಸಾರ ಮಾಡ್ತಾ ಇದ್ದೀರಾ ನೀವು, ತುಂಬಾ ಖುಷಿ ಆಯ್ತು. ಅಂದ್ರೆ ಇನ್ನೂ ಸ್ವಲ್ಪ ತುಂಬಾ ಚಾನಲ್ಗಳಿದಾವೆ, ಆನೆ ಪ್ರೇಮಿ, ವೈಲ್ಡ್ ಲೈಫ್ ಎಲ್ಲ ಮಾಡ್ಕೊಂಡು ನಾವು ಆನೆ ಪ್ರೇಮಿಗಳು, ವನ್ಯಜೀವಿ ಪ್ರೇಮಿಗಳು ಅಂತ ಹೇಳ್ಕೊಳ್ತಾರೆ. ಆದ್ರೆ ಇವತ್ತಿನ ಮಟ್ಟಿಗೆ ಎಲ್ಲಿದ್ದಾರೆ ಎಲ್ರು ಅಂತ ಹೇಳ್ಬಿಟ್ಟು ನನ್ಗೆ ಪ್ರಶ್ನೆ ಕಾಡ್ತಾ ಇದೆ. ಆ ಯೂಟ್ಯೂಬ್ಗಳಲ್ಲಿ ದುಡ್ಡು ಮಾಡಕ್ಕೋಸ್ಕರ ಎಲ್ಲಾನು ಆನೆ ಪ್ರೇಮಿಗಳು ಆಗ್ಬಿಡ್ತಾರೆ. ಆದ್ರೆ ಇವತ್ತಿನ ಮಟ್ಟಿಗೆ ಇಷ್ಟ್ರ ಮಟ್ಟಿಗೆ ನಮ್ಮ ಹಾಸನ ಜಿಲ್ಲೆಯ ಕಾಡಾನೆ ಭೀಮನ್ಗೆ ಇಷ್ಟ ಮಟ್ಟಿಗೆ ಚಿಕಿತ್ಸೆ ಲೆವೆಲ್ಗೆ ಇದಾನೆ ಅವನು. ಅವನಿಗೆ ಚಿಕಿತ್ಸೆ ಕೊಡ್ಸಕ್ಕೋಸ್ಕರ ಯಾರು ಧ್ವನಿ ಎತ್ತುತ್ತಿಲ್ವಲ್ಲ, ವಾಯ್ಸ್ ರೇಸ್ ಮಾಡ್ತಾ ಇಲ್ವಲ್ಲ ಅನ್ನೋದು ಒಂದು ದುಃಖಕರ ಸಂಗತಿ ನಂದು. ಯಾಕಂದ್ರೆ ತುಂಬಾ ಜನ ಪ್ರಶ್ನೆ ಕೇಳ್ತಾರೆ, ಎಷ್ಟೋ ಚಾನಲ್ಗಳಿದೆ, ಆದ್ರೆ ಅದ್ರಲ್ಲಿ ಯಾಕೆ ಪ್ರಸಾರ ಮಾಡ್ತಾ ಇಲ್ಲ, ಯಾಕೆ ಮನವಿ ಕೊಡ್ತಾ ಇಲ್ಲ ಅನ್ನೋದೇ ನನ್ನ ಪ್ರಶ್ನೆ ಆಗಿದೆ. ಮತ್ತೆ ಇನ್ನೊಂದ್ ವಿಚಾರ ಏನಂತ ಹೇಳಿದ್ರೆ, ಇವತ್ತಿನ ಮಟ್ಟಿಗೆ ಚಿಕಿತ್ಸೆ ಏನಾದ್ರು ನಡೆದಿಲ್ಲ ಅಂದ್ರೆ ಭೀಮನ್ ಸ್ಥಿತಿ ತುಂಬಾ ಚಿಂತಾಜನಕ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ರೂ ಅಭಿಪ್ರಾಯ. ಈಗ ನೀವೇ ನೋಡಿದ್ರಿ, ಸಾಕಷ್ಟು ಜನ ಭೀಮನ್ನ ನೋಡಕ್ಕೆ ಆಗ್ಲಿಲ್ಲ. ಆದ್ರೆ ನಾವು ಎಷ್ಟು ಒಳಗಡೆ ಹೋದ್ವಿ ನೆನ್ನೆ, ಆ ತೋಟದ ಒಳಗಡೆ ಹೋಗಿ, ಕಾಡು ಒಳಗಡೆ ಹೋಗಿ, ಅದ್ರ ನಂತರ ಇನ್ನೊಂದು ಒಂದು ತೋಟ ಬರುತ್ತೆ, ಆ ಭಾಗದಲ್ಲಿ ನಮ್ ಭೀಮ ನಿಂತಿದ್ದ. ಆ ಕೆಸರನ್ನ ಅಲ್ಲಿಗೆ ಹಾಕೊಂಡು ಇದ್ ಮಾಡ್ತಾ ಇದ್ದಾನೆ. ಆದ್ರೆ ಕೆಸರು ಮಣ್ಣು ಗುಣ ಆಗ್ಬೋದು, ಆಗಲ್ಲ ಅಂತ ಅಲ್ಲ. ಇವತ್ತಿನ ಮಟ್ಟಿಗೆ ಅದಕ್ಕೆ ಎಷ್ಟು ನೋವಿದೆ ಅನ್ನೋದೇ ನಾವು ಯೋಚನೆ ಮಾಡೋ ವಿಚಾರ ಇರ್ಬೇಕು. ಇನ್ನೊಂದು ವಿಚಾರ, ಇವತ್ತು ಔಟ್ ಆಫ್ ಅಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ವಲ್ಪ ಜನ ಯೂಟ್ಯೂಬ್ ಆಗಿರ್ಬೋದು, ಮತ್ತೆ ಸಾಮಾಜಿಕ ಜಾಲತಾಣ ಏನಿದೆಯೋ ಅದರಲ್ಲಿ ಒಂದು ನೋಡಿ, ನಿಮ್ಮಂತರ ಚಾನಲ್ಗಳು ದುಡ್ಡಕ್ಕಿಂತ ಮುಖ್ಯ ಒಂದು ಪ್ರೇಮಿ ಆದ್ಮೇಲೆ ಅದನ್ನ ಜೀವ ಉಳಿಸೋ ಒಂದು ಇದನ್ನ ನೀವು ಪ್ರಸಾರನ ಮಾಡ್ತಾ ಇದ್ದೀರಾ. ಆದ್ರೆ ಸ್ವಲ್ಪ ಜನ ಇದ್ರಲ್ಲಿ ದುಡ್ಡು ಮಾಡೋದು ಹೇಗೆ ಅಂತ ಯೋಚನೆ ಮಾಡೋರು ಕೂಡ ಇದ್ದಾರೆ. ಯಾಕಂದ್ರೆ ಕಲೆಕ್ಷನ್ ಆಗಿರ್ಬೋದು, ಇನ್ನಿತರ ಆಗಿರ್ಬೋದು, ನಾವೆಲ್ಲ ಕೂಡ್ಬಿಟ್ಟು ಆ ಭೀಮನ್ ಚಿಕಿತ್ಸೆ ಮಾಡೋಣ ಆತರ ಆಗೋದು ಯಾವುದು ಇಲ್ಲ. ಇದು ಸರ್ಕಾರ ಮತ್ತೆ ಅರಣ್ಯ ಇಲಾಖೆಯಿಂದಾನೇ ಆಗ್ಬೇಕಿದು. ಯಾರು ಕೂಡ ಇದರಲ್ಲಿ ಫಂಡ್ ಕಲೆಕ್ಟ್ ಆಗಿರ್ಬೋದು, ಬೇರೆ ರೀತಿ ಆಗಿರ್ಬೋದು, ಯಾವ್ದು ಕೂಡ ಮಾಡೋಂಗೆ ಇಲ್ಲ ಇದು. ಆತರ ಮಾಡೋದಾದ್ರೆ ಬರೀ ಒಂದೊಂದೇ ಕೈಗಳಿದಾವೆ, ಆದ್ರೆ ಆತರ ಮಾಡೋಕೆ ಇಲ್ಲಿ ಅವಕಾಶ ಇಲ್ಲ. ಇದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದು. ನಾವು ಆನೆ ಪ್ರೇಮಿಗಳಿದೀವಿ, ಅದು ನಮ್ದು ಇದೆ ಆನೆ, ಆಯ್ತಾ. ಇನ್ನು ಸರ್ಕಾರ ಇದಕ್ಕೆ ಬದ್ಧವಾಗಿದೆ, ಅದಕ್ಕೆ ನಾವು ಮನವಿ ಕೊಡ್ಬೇಕು, ಆದಷ್ಟು ಪ್ರೆಜರ್ ಹಾಕಿ ನಮ್ ಭೀಮನ್ನ ಉಳಿಸ್ಕೋಬೇಕು. ಇದೇ ನಮ್ ಮುಂದೆ ಇರುವಂತ ಸವಾಲು. ಯಾಕಂದ್ರೆ ಸ್ವಲ್ಪ ಜನ ಸಾಮಾಜಿಕ ಜಾಲತಾಣಗಳಲ್ಲಿ ಸುಮ್ನಾದ್ರೂ ಭೀಮನ ಚಿಕಿತ್ಸೆಗೆ ಹಣ ಕೊಡಿ ಅಂತ ಬೇಡಿಕೆ ಇಡೋರು ಇದ್ದಾರೆ. ಆತರ ಎಲ್ಲ ಯಾರು ಮಾಡಕ್ಕೂ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣದ ಭರವಸೆನೇ ಇರೋದಿಲ್ಲ. ಆಮೇಲೆ ಒಂದ್ ಒಳ್ಳೆ ಕೆಲ್ಸಕ್ಕೆ ಉಪಯೋಗ ಆಗ್ಲಿ ಸಾಮಾಜಿಕ ಜಾಲತಾಣ. ಮತ್ತೆ ಆನೆ ಪ್ರೇಮಿಗಳು ಅನ್ನೋರು ಎಷ್ಟು ಚಾನಲ್ಗಳಿದಾವೆ, ಇವತ್ತು ಎಲ್ಲಿದ್ದೀರಾ ನೀವೆಲ್ಲ? ನಾನು ಪ್ರಶ್ನೆ ಕೇಳ್ತಾ ಇರೋದು ನಾನು, ಇವತ್ತು ಎಲ್ಲಿದ್ದೀರಾ? ಎಷ್ಟೋ ಜನ ಹೇಳ್ತಾ ಇದ್ರು, ಅಲ್ಲಿ ನಾವು ಹಂಗ್ ಮಾಡಿದ್ವಿ, ಆನೆಗಳ ಬಗ್ಗೆನೇ ವಿಡಿಯೋಗಳು ಮಾಡೋದು, ಆನೆಗಳ ಬಗ್ಗೆನೇ ಎಲ್ಲ ಗೊತ್ತಿರೋ ರೀತಿ ಮಾತಾಡೋದು, ಮತ್ತೆ ಅಲ್ಲಿ ಬರೀ ಎಣ್ಣೆ ಕುಡ್ಸೋದಿಕ್ಕೆ, ಮತ್ತೆ ಅಲ್ಲಿ ಜೊತೆಲಿ ಹೋಗಿ ವಿಡಿಯೋ ಮಾಡ್ಬಿಟ್ಟು ಅದರಲ್ಲಿ ದುಡ್ಡು ದುಡಿಯಕ್ಕೆ ಮಾತ್ರ ಸೀಮಿತವಾಗಿರ್ಬಾರ್ದು. ಇಂಥ ಪರಿಸ್ಥಿತಿಗಳಲ್ಲಿ ವಾಯ್ಸ್ ರೇಸ್ ಮಾಡೋರು, ವಾಯ್ಸ್ ಕೇಳೋರು, ನಮ್ಮ ಹಕ್ಕನ್ನು ಕೇಳೋದು, ಮತ್ತೆ ಒಂದ್ ಪ್ರಾಣನ ಉಳಿಸೋದು, ಈ ಕೆಲಸನ ನಾವು ಮಾಡ್ಬೇಕಾಗಿದೆ ಇವತ್ತು.
ಸರ್ ಅಂದ್ರೆ ಅದ ಹೇಳಿ, ಅದ ಕ್ರೌಡ್ ಫಂಡಿಂಗ್ ಮಾತ್ರ ದಯವಿಟ್ಟು ಯಾರು ಕೊಡಕ್ ಹೋಗ್ಬಾರ್ದು. ಏನಕ್ಕಂದ್ರೆ ಇದು ಯಾರು ನಾನು ಇಡೀ ಕರ್ನಾಟಕದ ಜನತೆಗೆ ಎಷ್ಟು ಜನ ಪರಿಸರ ಪ್ರೇಮಿಗಳಾಗಿರ್ಬೋದು, ಆನೆ ಪ್ರೇಮಿಗಳಾಗಿರ್ಬೋದು, ಅವರಿಗೆ ಯೂಟ್ಯೂಬ್ ಚಾನೆಲ್ಗಳಿರಲ್ಲ ಮತ್ತು ವೀಕ್ಷಣೆ ಮಾಡ್ತಾರೆ, ಅವರಿಗೆ ಮತ್ತೆ ತಿರುಗಿಸಿ ಹೇಳಕ್ಕೂ ಆಗಲ್ಲ. ಅಂತ ಪರಿಸ್ಥಿತಿಲಿ ಏನ್ ಮಾಡ್ತಾರೆ, ಸ್ಕ್ಯಾನ್ ಹಾಕಿದ ತಕ್ಷಣ ನಾವು ಆನೆ ಪ್ರೇಮಿಗಳು ಈ ರೀತಿ ಫಂಡ್ನ ಕೊಡಿ, ನಾವು ಚಿಕಿತ್ಸೆ ಮಾಡ್ತೀವಿ, ಆತರ ಆಗೋದು ಯಾವ್ದು ಇಲ್ಲ. ಇದು ಇಲಾಖೆನೇ ಮಾಡ್ಬೇಕು, ಮತ್ತೆ ಸರ್ಕಾರನೇ ಮಾಡ್ಬೇಕು. ಇದು ಸರ್ಕಾರ ಮುಂದೆ ಬಂದ್ ಮಾಡೇ ಮಾಡುತ್ತೆ ಅನ್ನೋ ಭರವಸೆ ನಮಗೂ ಇದೆ. ಅದಕ್ಕೆ ಇದ್ದಾಗದೇ ರೀತಿ ಭೀಮನ ಉಳಿಸ್ಕೋಬಹುದು ಅಂತ ನಾನು ಸರ್ಕಾರಕ್ಕೆ ನಿಮ್ ಮೂಲಕ ಮನವಿ ಮಾಡ್ತೀನಿ, ಅರಣ್ಯ ಸಚಿವರಿಗೂ ಮನವಿ ಮಾಡ್ತೀನಿ, ಸಿದ್ದರಾಮಯ್ಯ ಸಾಹೇಬರಿಗೂ ಮನವಿ ಮಾಡ್ತೀನಿ. ಇಲಾಖೆಗೆ ಇದರ ಅನುಮತಿ ಕೊಟ್ಟು ಅದಕ್ ಬೇಕಾಗುವಂತ ಚಿಕಿತ್ಸೆನ ಆದಷ್ಟು ಬೇಗ ಇವತ್ತಿನ ದಿವಸಾನೇ ಕೊಡಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತೀನಿ. ಯಾಕಂದ್ರೆ ಫಸ್ಟ್ ಟ್ರೀಟ್ಮೆಂಟ್ ಅದಕ್ಕೆ ಏನ್ ಆಗ್ಬೇಕಾದ್ರೆ ಅದ್ರ ಮೇಲೆ ಪ್ರಕೃತಿನೇ ಅದಕ್ಕೆ ಗುಣಪಡಿಸುತ್ತೆ. ಹುಳ ಆಗದೆ ಇರೋ ರೀತಿ, ಅದಕ್ಕೆ ನೋವು ಆಗದೆ ಇರೋ ರೀತಿ, ಅದಕ್ಕೆ ಸ್ವಲ್ಪ ಮಟ್ಟಿಗೆ ಅದು ತಡ್ಕೊಳ್ಳೋಕೆ ಒಂದು ಶಕ್ತಿ ರೂಪದಲ್ಲಿ ಅದಕ್ಕೆ ಒಂದು ಚಿಕಿತ್ಸೆ ಕೊಟ್ರೆ ಮುಂದಿನ ಕ್ರಮ ಅದು ಪ್ರಕೃತಿ ಇದೆ, ಅದು ಅದೇ ರೀತಿ ಗುಣ ಆಗುತ್ತೆ. ಹೋದ್ ಸತಿನೂ ಅದೇ ರೀತಿ ಆಗಿದ್ದು. ಅದೇ ರೀತಿ ನಾನ್ ಏನ್ ಹೇಳಕ್ ಇಷ್ಟಪಡ್ತೀನಿ, ಇವತ್ತಿನ ಸ್ವಲ್ಪ ಯೂಟ್ಯೂಬ್ ಚಾನೆಲ್ ನಿಮ್ಗೂ ಗೊತ್ತಿರ್ಬೋದು, ಎಷ್ಟ್ ಜನ ಆನೆಗಳ ಬಗ್ಗೆ ಇದ್ರಲ್ಲೂ ಇಂಥ ಸಮಯದಲ್ಲೂ ರಾಜಕೀಯ ಮಾಡಿ ಅದರಲ್ಲಿ ದುಡ್ಡು ಮಾಡುವಂತ ಕೆಲ್ಸನ ಮಾಡ್ತಾರೆ. ಅಂತದ್ರಲ್ಲಿ ಇದಕ್ಕೆ ಅವಕಾಶ ಯಾರೂ ಕೊಡ್ಬೇಡಿ. ಕರ್ನಾಟಕದ ಜನತೆಗೆ ಎಲ್ರಿಗೂ ನಾನು ಬೇಡ್ಕೊಳ್ತೀನಿ, ಯಾರು ಕೂಡ ₹1 ಫಂಡಿಂಗ್ ಆಗಿರ್ಬೋದು, ಸ್ಕ್ಯಾನಿಂಗ್ ಹಾಕಿ ನಾವು ಇದು ಚಿಕಿತ್ಸೆ ಮಾಡ್ತೀವಿ, ಆತರ ಏನು ಇಲ್ಲ. ಆತರ ಮಾಡಕ್ಕೂ ಆಗೋದಿಲ್ಲ. ಆತರ ಪರಿಸ್ಥಿತಿನೂ ಇಲ್ಲಿ ನಮ್ ಕರ್ನಾಟಕಕ್ಕೆ ಬಂದಿಲ್ಲ, ಬರೋದು ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ನಮ್ದೇ ತೆರಿಗೆ ಹಣದಲ್ಲಿ ಸರ್ಕಾರ ನಡೀತಾ ಇದೆ. ಅರಣ್ಯ ಇಲಾಖೆಯವರು ಕೂಡ ನಮ್ದೇ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಅವರು ಕೂಡ ಕೆಲಸ ಮಾಡ್ತಾ ಇರೋದು. ಅಂತದ್ರಲ್ಲಿ ಕಾಡು ಪ್ರಾಣಿನೂ ನಮ್ದೇ. ನಾವೇ ಹೇಳ್ತಾ ಇದೀವಿ ಅಂದ್ರೆ ಚಿಕಿತ್ಸೆ ಅವ್ರು ಮಾಡ್ಲೇಬೇಕು, ಆದಷ್ಟು ಬೇಗ ಮಾಡ್ಲಿ ಅಂತ ಎಲ್ರು ಮನವಿ ಮಾಡಿ ಸಾಕು. ಆ ದೇವ್ರ ಹತ್ರ ಬೇಡ್ಕೊಳ್ಳಿ, ಮತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ. ಆವಾಗ ತಲುಪೋ ಜಾಗಕ್ಕೆ ತಲುಪುತ್ತೆ, ಈ ಕ್ರಮ ಮುಂದುವರಿಯುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈಗ ಆಲ್ರೆಡಿ ಇದು 3ನೇ ದಿನ ಅನ್ಸುತ್ತೆ ಸೋಷಿಯಲ್ ಮೀಡಿಯಾ ತುಂಬಾ ತಲುಪಿದೆ, ಆದ್ರೂ ಕೂಡ ನೆಗ್ಲಿಜೆನ್ಸ್ ಇದೆ. ತಲುಪಿದೆ. ಇದ್ರ ಬಗ್ಗೆ ಕ್ರಮನೂ ವಹಿಸ್ತೀವಿ ಅಂತ ಹೇಳ್ಬಿಟ್ಟು ಅರಣ್ಯ ಸಚಿವರು ಹೇಳಿದ್ದಾರೆ ಅಂತ ಹೇಳ್ತಾ ಇದಾರೆ. ಅದು ಸ್ಟೇಟ್ಮೆಂಟ್ ನನಗೆ ಸಿಕ್ಕಿಲ್ಲ. ಆದ್ರೆ ಮುಂದೆ ಬಂದು ಅರಣ್ಯ ಸಚಿವರು ಇದ್ರ ಬಗ್ಗೆ ಮಾತಾಡ್ಬೇಕು, ಮತ್ತೆ ಆದಷ್ಟು ಬೇಗ ಇಮಿಡಿಯೇಟ್ ಆಗಿ ನಮ್ಮ ಹಾಸನ ಜಿಲ್ಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸರ್ಕಾರದ ಮಟ್ಟಿಗೆ ತಲುಪಿಸ್ಬೇಕು. ಇದ್ರ ಬಗ್ಗೆ ಚರ್ಚೆನ ಮಾಡ್ಬಿಟ್ಟು ಇವತ್ತಿನ ಮಟ್ಟಿಗೆ ಇದು ಚಿಕಿತ್ಸೆ ಆಗ್ಬೇಕು. ಭೀಮ ಎಲ್ಲಿದ್ದಾನೆ ನೋಡಿ, ಅದಕ್ಕೆ ಚಿಕಿತ್ಸೆ ಮಾಡಿ ಗುಂಪಿನಿಗೆ ಸೇರ್ದೇ ಇರೋ ರೀತಿ ಬೇರ್ಪಡಿಸೇ ಇರ್ಬೇಕು. ಅದಕ್ಕೆ ಒಂಟಿಯಾಗಿ ಸ್ವಲ್ಪ ದಿವಸ ಬಿಡ್ಬೇಕು. ಕಾಡಾನೆಗಳ ಜೊತೆ ಇದ್ದು ಮತ್ತೆ ಒಂಟಿ ಸಲ್ಗಗಳ ಜೊತೆ ಗುದ್ದಾಟ ಮಾಡಿದ್ರೆ ಅಂದ್ರೆ ನಮ್ ಭೀಮ ಉಳಿಯೋದು ತುಂಬಾ ಕಷ್ಟ ಇದೆ. ಈಗ ನೆನ್ನೆ ಹೋಗಿದ್ವಲ್ಲ ಆ ಕಡೆ ಅಕ್ಕ, ಸುತ್ತಮುತ್ತ ಯಾವ್ದಾದ್ರು ಕಾಡಾನೆಗಳು ಇದೆಯಾ ಅಲ್ಲಿ? ಸುತ್ತಮುತ್ತ ಹೇಳಕ್ ಆಗೋದಿಲ್ಲ. ರಾತ್ರಿ ಹೊತ್ತು ಯಾವ ಟೈಮಲ್ಲಿ ಯಾವ ಆನೆ ಎಲ್ಲಿಗೆ ಬಂದಿರುತ್ತೆ ಅನ್ನೋದೇ ಯಾರಿಗೂ ಹಿಡಿಯಕ್ಕಾಗಲ್ಲ. ಅರಣ್ಯ ಇಲಾಖೆಯವರಿಗೂ ಹಿಡಿಯಕ್ಕಾಗೋದಿಲ್ಲ. ಯಾಕಂದ್ರೆ ಅದರಲ್ಲಿ ರೇಡಿಯೋ ಕಲರ್ ಅಳವಡಿಕೆ ಇರಲ್ಲ. ಅದು ಬಂದಾಗ ಮಾತ್ರ ಗೊತ್ತಾಗುತ್ತೆ ಇಂಥ ಜಾಗದಲ್ಲಿ ಆನೆಗಳು ಬಂದಿದಾವೆ. ಕಾಫಿ ತೋಟದವರಾಗಿರ್ಬೋದು, ಯಾರಾದ್ರೂ ಕಣ್ಣಿಂದ ನೋಡ್ದವರಾಗಿರ್ಬೋದು, ಅವ್ರು ಹೇಳ್ದಾಗ ಅದನ್ನ ಮೆಸೇಜ್ ನ ಕೊಡ್ತಾರೆ ಹೊರತು ಕಣ್ಣಾರೆ ರಾತ್ರಿ ಹೊತ್ತು ಯಾರು ಅಷ್ಟು ಇದ್ರಲ್ಲಿ ಕಾಯೋದಿಲ್ಲ. ಎಲ್ಲಿ ಅಂತ ಕಾಯ್ತಾರೆ, ಒಂದೊಂದ್ ಕಡೆ ನಿಂತಿರ್ತಾರೆ. ಅದು ಮಧ್ಯದಲ್ಲಿ ಎಲ್ಲಿ ದಾಟ್ಬೇಕು ಅಲ್ಲಲ್ಲಿ ದಾಟ್ಬಿಡುತ್ತೆ. ಯಾಕಂತ ಹೇಳಿದ್ರೆ ತುಂಬಾ ಆನೆಗಳಿದಾವೆ, 100-110 ಆನೆಗಳಿದಾವೆ. ಅಂತದ್ರಲ್ಲಿ ಯಾವ ಆನೆ ಯಾವ ಟೈಮಲ್ಲಿ ಎಲ್ಲಿಗೆ ಬರುತ್ತೆ ಅನ್ನೋದೇ ನಾವು ಹೇಳೋಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮನೆ ಹತ್ರ ಮುಂದ್ಗಡೆ ತೋಟಕ್ಕೆ ಬಂದಿರೋದೇ ಇಲಾಖೆಯವ್ರಿಗೆ ಗೊತ್ತಿರ್ಲಿಲ್ಲ. ನಾನ್ ಕಾಲ್ ಮಾಡಿ ಹೇಳ್ತಾ ಇದ್ದೆ ಇಂಥ ಜಾಗ ಆನೆ ಬಂದಿದೆ ಅಂತ ಹೇಳ್ಬಿಟ್ಟು, ಅದು ಅಲ್ಲಿತ್ತಲ್ಲ ಅಂತ ಕೇಳೋರು. ಅದೇ ರೀತಿ ಎಷ್ಟು ಬೇಗ ನೀವು ನೋಡಿರ್ಬೋದು, ಭೀಮನೆ ಎಷ್ಟು ಬೇಗ ಎಲ್ಲಿಂದ ಎಲ್ಲಿಗೆ ಹೋಗ್ತಾನೆ. ಅಂತದ್ರಲ್ಲಿ ನಾವು ಹೇಳಕ್ಕಾಗಲ್ಲ. ಹಂಗಾಗಿ ಭೀಮನ್ ಉಳಿಸ್ಕೋಬೇಕಂದ್ರೆ ಚಿಕಿತ್ಸೆ ಕೊಟ್ಟು ಅದಕ್ಕೆ ಆಲೂರು ಭಾಗಕ್ಕೋ ಎಕಡೆನಾದ್ರೂ ಸೇಫ್ ಜಾಗದಲ್ಲಿ ಅದಕ್ಕೆ ಸ್ವಲ್ಪ ದಿವಸ ಇರೋಂಗ್ ಮಾಡ್ಬೇಕು. ಇದು ಇಲಾಖೆ ಜವಾಬ್ದಾರಿ ಆಗುತ್ತೆ. ಅದು ಹೌದು, ನಾವು ನೋಡ್ದಂಗೆ ನೆನ್ನೆ ನಾವು ಇದ್ದಿದ್ದ ಜಾಗದಲ್ಲಿ ಕಣ್ಣು ಮುಂದೆನೆ ನೋಡಿದ್ವಿ. ಅಲ್ಲಿಂದ ಅರ್ಧ ಗಂಟೆಲೆ 8 ಕಿಲೋಮೀಟರ್ ಹೊರಟೋಗಿದೆ. ಹೌದು, ಅಲ್ಲಿ ನಿಂತು ಬೆಳಿಗ್ಗಿಂದ ಒಂದೇ ಕಡೆ ನೋವು ತಾಳಲಾದ್ರೆ ನಿಂತು ಕೆಸರು ಹಾಕೊಂಡು ಸಂಜೆ ಟೈಮ್ ನಾವು ಹೊರಡೋ ಟೈಮ್ ಅಲ್ಲಿ ಅದು ಪಾಸ್ ಆಯ್ತು. ಅಲ್ಲಿಂದ ಸ್ವಲ್ಪ ದೂರ ಆ ಕಡೆ ಪಾಸ್ ಆಯ್ತು. ಅದಕ್ಕೆ ಅಲ್ಲಿವರೆಗೆ ನಡೆಯಕ್ಕೂ ಆಗ್ತಿರ್ಲಿಲ್ಲ, ಒಂದೇ ಕಡೆ ನಿಂತಿತ್ತು ಅದು. ಆ ತರ ಇದೆ ಭೀಮನ್ ಪರಿಸ್ಥಿತಿ. ಏನು ತಿಂದಿಲ್ಲ ಮಾಡಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ತುಂಬಾ ವೀಕ್ನೆಸ್ ಆಗಿ ಅದು ನೋವು ತುಂಬಾ ಜಾಸ್ತಿ ಆದಾಗ ಏನಾದ್ರೂ ಸುಸ್ತಾಗಿ ಏನಾದ್ರೂ ಎಲ್ಲಾದ್ರೂ ಹೇಳ್ದಿರೋ ರೀತಿನೇ ಆಗ್ಬೋದು ಅಂತ ಆಗದ್ ಬೇಡ ಅದ್ ನಮ್ಮ ಅನಿಸಿಕೆ ಹೇಳ್ತಾ ಇರೋದು. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಇಲಾಖೆಯವರು ಇವತ್ತು ಸ್ವಲ್ಪ ಕ್ರಮ ಜರುಗಿಸ್ಬೇಕು, ಚಿಕಿತ್ಸೆ ಮಾಡ್ಬೇಕು. ಆದಷ್ಟು ಬೇಗ ಗಂಭೀರವಾಗಿ
ತಗೊಂಡು ಆ ಆನೆನ ಉಳಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಫ್ರೆಂಡ್. ಸರಿ ಸರ್, ನಮ್ಗೆ ಆದಷ್ಟು ಅಪ್ಡೇಟ್ ಕೊಡ್ತಾ ಇರಿ, ಏನಾದ್ರು ಇಲಾಖೆಯವ್ರು ಬಂದು ಟ್ರೀಟ್ಮೆಂಟ್ ಕೊಡ್ತಾರಾ ಏನು ಅಂತ. ನಾವು ನಾನು ನಿಮ್ಗೆ ಮಾಹಿತಿ ಕೊಡ್ತೀನಿ. ಇವತ್ತು ಕೂಡ ಅದನ್ನ ಭೀಮಾ ಎಲ್ಲಿದ್ದಾನೆ ಅದನ್ನ ನೋಡ್ಲೇಬೇಕು ನಮ್ಗೆ. ನೆನ್ನೆನೂ ಕೂಡ ನೀವು ನೋಡಿದ್ರಲ್ಲ, ಸಂಜೆ ಆದ್ರೂ ನಾವು ಆ ಕಾಡೊಳಗೆ ಅಷ್ಟು ಒಳಗಡೆಯಿಂದ ನಾವು ಬಂದಿಲ್ಲ. ವಿಕ್ರಮ್ ಗೌಡ್ರು ಮತ್ತೆ ರಿಟರ್ನ್ ಹೋಗಿದ್ರು ಅಲ್ಲಿಗೆ. ಹೌದೌದು. 7:30 ಬಂದಿತ್ತು, ನಾವು 6:45 ಹೊತ್ತಿಗೆ ನಾವು ಹೊರಡ್ಬೇಕಾದ್ರೆ ಮತ್ತೆ ವಾಪಸ್ ಬಂದ್ರು ಅವರು, ಮತ್ತೆ ಅಲ್ಲೇ ಇದ್ರು. ಇವತ್ತು ಕೂಡ ಅವರಿಗೂ ನಾನು ಕೇಳ್ಕೊಳ್ತೀನಿ, ನೋಡೋಣ ನಮ್ ಭೀಮಾ ಎಲ್ಲಿದ್ದಾನೆ ಹೋಗ್ಬಿಟ್ಟು ನೋಡ್ಬಿಟ್ಟು ನಿಮ್ಗೆ ಮಾಹಿತಿ ಕೊಡ್ತೀನಿ. ಓಕೆ ಓಕೆ ಸರ್, ಥ್ಯಾಂಕ್ ಯು.